ನಾವು ಏನಾಗಬೇಕು ಅಂತ ಮೊದಲು ಯೋಚಿಸಬೇಕು. ಹಾಗೆ ಆಗಬೇಕು ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸ್ನೇಹಿತರ ಬಳಗ ಅವಶ್ಯವಾಗಿ ಅದೇ ಆಗಿರಬೇಕು. ನೋಡಿ, ನಾವು ಒಳ್ಳೆಯವರಾಗಬೇಕು ಅಂತ ಯೋಚನೆ ಮಾಡೋದಾದರೆ ಒಳ್ಳೆಯವರ ಸ್ನೇಹ ಮಾಡೋದು ಅತ್ಯವಶ್ಯಕ. ನಾವು ಚುರುಕಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ ಹೇಳಾದರೆ ನಮ್ಮ ಬಳಗವು ಕೂಡ ಚುರುಕಿಯಾಗಿರಬೇಕಲ್ವಾ. ಅತಿ ಹೆಚ್ಚು ಕೆಲಸವನ್ನು ಮಾಡ್ತೀವಿ ಅಂತಾದರೆ ನಮ್ಮ ಸ್ನೇಹಿತರ ಬಳಗವು ಕೂಡ ಕೆಲಸವನ್ನು ಮಾಡುವಂಥವರೇ ಆಗಿರಬೇಕು. ನಾನು ತುಂಬ ಆರಾಮಾಗಿ ಇರ್ತೀನಿ, ನನಗೆ ಯಾವುದರ ಅವಶ್ಯಕತೆಯೂ ಇಲ್ಲ ಅಂತ ಯೋಚಿಸೋದಾದರೆ ತುಂಬ ಐಷಾರಾಮಿ ಸ್ನೇಹಿತರಿದ್ದರೆ ಉತ್ತಮ. ನೋಡಿ, ನಾವೇನು ಆಗಬೇಕು ಅನ್ನೋದನ್ನು ಮೊದಲು ಯೋಚನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ನಮ್ಮ ಬಳಗದಲ್ಲಿ ಹೆಚ್ಚಿಗೆ ಜನ ಸ್ನೇಹಿತರಿರಬೇಕು ಅಂತ ಯೋಚಿಸಿದ್ರೆ ನಾವು ಒಂದೊಂದು ರೀತಿಯಲ್ಲೇ ಆಗೋಗ್ತೀವಿ. ಹಾಗಿದ್ರೆ ಇವತ್ತಿನ ಸುಂದರ ಕತೆ ತಯಾರಾಗಿದ್ದೀರಾ? ಗಜನಿ ಮೊಹಮ್ಮದ್ ಕ್ರೂರ ಕರ್ಮಗಳ ಬಗ್ಗೆ ನಮಗೆ ಸ್ವಲ್ಪನಾರು ಗೊತ್ತಿರ್ಬೋದು. ಆತ ಭಾರತವನ್ನು ಮೇಲಿಂದ ಮೇಲೆ ಆಕ್ರಮಿಸಿ ಲೂಟಿ ಮಾಡಿ ದೇವಸ್ಥಾನಗಳನ್ನು ಭಗ್ನಗೊಳಿಸಿದ್ದು ಇತಿಹಾಸದ ಭಾಗವೇ ಆಗಿಹೋಯಿತು. ಆದರೆ ತನ್ನ ಜೀವಿತದ ಕೊನೆಯ ಭಾಗದಲ್ಲಿ ತುಂಬ ಕೊರಗದಂತೆ ತಾನು ಮಾಡಿದ ಕ್ರೂರ ಕರ್ಮಗಳ ನೆನಪು ಅವನನ್ನು ಉರುಳಾಗಿ ಕಾಡ್ತಾ ಇತ್ತು. ನಿದ್ರೆ ಅವನನ್ನು ಬಿಟ್ಟು ಹೋಗಿತ್ತು. ಅವನ ಮನಃಶಾಂತಿಗಾಗಿ ಅವನ ಸಲಹೆಗಾರ ನೀಡಿದ ಪ್ರಾರ್ಥನೆ ಯಾವುದು ಅಂತಂದರೆ, ಅಸತೋಮಾಂ ಸದ್ಗಮಯ ತಮಸೋಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಸದಾ ಈ ಪ್ರಾರ್ಥನೆಯನ್ನು ಗಜನಿ ಮೊಹಮ್ಮದ್ ಹೇಳಿಕೊಳ್ತಿದ್ದಂತೆ. ಒಂದಿನ ತನ್ನ ಆತ್ಮೀಯರೊಬ್ಬರನ್ನು ಮೊಹಮ್ಮದ್ ಕೇಳಿಕೊಂಡ, ನಾನೊಬ್ಬ ಮಹಾಸಂತನನ್ನು ಕಾಣಬೇಕು, ಅವರಿಂದ ಮಾರ್ಗದರ್ಶನ ದೊರಕಿದ್ರೆ ಮನಸ್ಸಿಗೆ ಇನ್ನಷ್ಟು ತೃಪ್ತಿಯಾಗಿತ್ತು, ಅಂಥವರನ್ನು ದಯವಿಟ್ಟು ಹುಡುಕೊಡಿ ಅಂತ. ಕೆಲ ದಿನಗಳಲ್ಲಿ ಅವರು ಬಂದು ಮಹಾನ್ ಸೂಫಿ ಸಂತ ಅಬು ಹಸನನ್ನು ಭೇಟಿಯಾಗಲಿಕ್ಕೆ ಸಲಹೆ ನೀಡಿದರು. ಮರುವಾರ ಗಜನಿ ಮೊಹಮ್ಮದ್ ತನ್ನ ಪರಿವಾರದೊಂದಿಗೆ ಶ್ರೀಮಂತಿಕೆಯ ಲಾಂಛನಗಳೊಂದಿಗೆ ಅಬು ಹಸನ್ನ ಮನೆಗೆ ನಡೆದ. ಮನೆಯಿಂದ ಕೊಂಚ ದೂರದಲ್ಲಿ ಚಕ್ರವರ್ತಿಯ ರಥ ನಿಂತು. ಅವನ ಮಂತ್ರಿ ಹಸನ್ನನ ಮನೆಗೆ ಹೋಗಿ ಅವನಿಗೆ ಹೇಳಿದ, ಹಸನ್, ನಿಮ್ಮ ಮನೆಗೆ ಚಕ್ರವರ್ತಿ ಬಂದಿದ್ದಾರೆ, ನಿನ್ನ ಭಾಗ್ಯ ತೆರೆಯಿತು, ಬೇಗನೆ ಹೊರಬಂದು ಚಕ್ರವರ್ತಿಗಳನ್ನು ಸ್ವಾಗತಿಸು ಅಂತ. ಹಸನ್ ನಕ್ಕು ಹೇಳಿದ, ದಯವಿಟ್ಟು ನಿಮ್ಮ ಚಕ್ರವರ್ತಿಗಳನ್ನು ಸ್ವಾಗತಿಸಲು ನನ್ನ ಹತ್ತಿರ ಸಮಯವಿಲ್ಲ ಅಂತ ಹೇಳಿ, ನಾನು ಈಗ ಎಲ್ಲ ಚಕ್ರವರ್ತಿಯ ಸ್ವಾಗತಕ್ಕೆ ಸಿದ್ಧನಾಗಿದ್ದೇನೆ. ಮಂತ್ರಿ ಮರಳಿ ಹೋಗಿ ಹಸನನಿಗೆ ಸಂದೇಶ ತಿಳಿಸಿದ, ಇವನ್ಯಾರೋ ಗಟ್ಟಿ ಸಂತನೇ ಇರಬೇಕು, ಇವನ ಪರೀಕ್ಷೆ ಮಾಡಿಯೇ ತೀರಬೇಕು ಅಂದ್ಕೊಂಡು ತಾನೇ ಹಾಕಿಕೊಂಡು ಬೆಲೆ ಬಾಳುವ ಹೊದಿಕೆ ಆಭರಣಗಳನ್ನು ತೆಗೆದು ಒಬ್ಬ ಸಿಪಾಯಿಯ ವೇಷ ಹಾಕ್ಕೊಂಡು 2 ಸೈನಿಕರೊಂದಿಗೆ ಮನೆಯೊಳಗೆ ನಡೆದ. ಹಸನ್ ಕುಳಿತೇ ಇದ್ದ. ಮೊಹಮ್ಮದನ ಜೊತೆಗೆ ಬಂದಿದ್ದ ಸೈನಿಕರಿಗೆ ಇದು ಸರಿ ಅನ್ನಿಸ್ಲಿಲ್ಲ. ಒರಟಾಗಿ ಹೇಳಿದ, ಚಕ್ರವರ್ತಿಗಳು ಬಂದಿದ್ದು ಕಾಣಿಸ್ಲಿಲ್ವೇನೋ, ಎದ್ದು ನಿಂತು ಅವರಿಗೆ ಮರ್ಯಾದೆ ನೀಡಿ ಸ್ವಾಗತಿಸಿ ಅಂತ. ಎದ್ದು ನಿಲ್ಲೋದು, ನಮಸ್ಕಾರ ಮಾಡೋದು ಇವೆಲ್ಲ ಸಂಪ್ರದಾಯದ ಆಚರಣೆಗಳು. ಸೈನಿಕರನ್ನು ದೂರವಿಟ್ಟು ಸಾಮಾನ್ಯ ಮನುಷ್ಯನಂತೆ ಇಲ್ಲಿ ಬಂದು ಕೂಡೋದು ಇಲ್ಲಿಯ ಸಂಪ್ರದಾಯ ಅಂದ ಹಸನ್. ಗಜನಿ ಮೊಹಮ್ಮದನಿಗೆ ತಕ್ಷಣ ಅರ್ಥಾಯಿತು, ಈತ ಸಾಮಾನ್ಯ ಸಂತನಲ್ಲ, ಶ್ರೀಮಂತಿಕೆಗೆ ಅಧಿಕಾರಕ್ಕೆ ಮಣಿಯೋನಲ್ಲ. ಸೈನಿಕರನ್ನು ಹೊರಗೆ ಕಳುಹಿಸಿ ನಡೆದು ಬಂದ ಹಸನನ ಪಾದದಡಿಯಲ್ಲಿ ಕುಳಿತು ಹೇಳಿದ, ಬಯಾಜಿದ್ ಅಂದ್ರೇನು ಮಹಾತ್ಮ? ಬಯಾಜಿದ್ ಎಂದರೆ ದೇವ ಮಾನವನನ್ನು ಕಂಡವನು ಅಂತ. ಅವನು ಎಲ್ಲ ದೋಷಗಳಿಂದ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳಿದ. ಇದು ಹೇಗೆ ಸಾಧ್ಯ? ನಮ್ಮ ಪ್ರವಾದಿಗಳ ಸಂಬಂಧಿಕರು ಕೆಲವರು ಎಷ್ಟೊಂದು ಕ್ರೂರಿಗಳಾಗಿದ್ದರು, ಎಷ್ಟು ತೊಂದರೆ ಕೊಟ್ಟರು, ಅವರೆಲ್ಲ ಪ್ರವಾದಿಗಳನ್ನು ಕಂಡವರಾದರೂ ದೋಷಗಳಿಂದ ಮುಕ್ತರಾಗಲಿಲ್ಲ. ಆಗ ಹಸನ್ ಹೇಳಿದ, ನೋಡೋದಕ್ಕೂ ದರ್ಶನಕ್ಕೂ ವ್ಯತ್ಯಾಸ ಇದೆ. ದರ್ಶನದಲ್ಲಿ ಚೈತನ್ಯ ಮನದ ಆಳದಲ್ಲಿ ಇಳಿತದೆ. ಅವರಾರಿಗೂ ದರ್ಶನವಾಗದಿದ್ದರಿಂದ
ಕ್ರೂರಿಗಳಾಗಿ ಹೋದರು. ನೀನು ಕೂಡ ಹಾಗೆ ಆಗಬೇಡ. ಜನರನ್ನು ಪ್ರೀತಿಸು, ದುಡ್ಡಿನ ಹಿಂದೆ ಬೀಳಬೇಡ. ನಂತರ ಚಕ್ರವರ್ತಿಗೆ ಬಾಯಿ ತೆಗೆಯಲಿಕ್ಕೆ ಹೇಳಿ ಅದರಲ್ಲಿ ತನ್ನ ಪಕ್ಕದಲ್ಲಿದ್ದ ಒಣ ರೊಟ್ಟಿಯ ತುಂಡನ್ನು ತುರುಕಿದ. ಮಹಮ್ಮದ್ ಕಕ್ಕಾಬಿಕ್ಕಿಯಾಗಿ ಕೆಮ್ಮತೊಡಗ. ಒಂದು ಒಣ ರೊಟ್ಟಿಯ ತುಂಡನ್ನೇ ಅರಗಿಸಿಕೊಳ್ಳದ ನೀನು ಗಳಿಸಿದ ಹಣವನ್ನೇನು ಅರಗಿಸಿಕೊಳ್ತೀಯ ಅಂತ ಕೇಳಿದ ಹಸನ್. ಮಹಮ್ಮದನಿಗೆ ಅಹಂಕಾರ ಪೂರ್ತಿ ಕರಗೋಯಿತು. ನಂತರ ಆತ ಕ್ರೂರ ಕೆಲಸಗಳನ್ನು ಮಾಡಲಿಲ್ವಂತೆ. ಆದ್ಮೇಲೆ ಇದೆಷ್ಟು ಅರ್ಥಪೂರ್ಣ ನೋಡಿ. ಒಳ್ಳೆಯವರ ಸಂಘ ಅಂಥ ಅಹಂಕಾರಿಯನ್ನು ಬದಲಾಯಿಸುವ ಶಕ್ತಿ ಉಳ್ಳದ್ದು. ಅಂಥ ಸಂಘವನ್ನು ನಾವು ಹುಡುಕೊಂಡು ಹೋಗಬೇಕು. ಅಂದರೆ ಮಾತ್ರ ನಮ್ಮ ಮನಸ್ಸಿನ ಕಸ ಹೋಗುವುದರೊಂದಿಗೆ ಸರಿಯಾದ ದಾರಿ ನಿಚ್ಚಳವಾಗ್ತದೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.